ಈ ಜಗತ್ತಿನಲ್ಲಿರುವ ಎಲ್ಲ ಸುಖದ ಸಾಮಗ್ರಿಗಳನ್ನ ದೇವರು ನಮಗಾಗಿ ಸೃಷ್ಟಿ ಮಾಡಿದ್ದಾನೆ. ಒಳ್ಳೆ ಹಾಸಿಗೆ ಇದ್ರೆ ನೆಲದ ಮೇಲೆ ಮಲಗಬೇಡಿ, ಹಾಸಿಗೆ ಮೇಲೆ ಮಲಗಿ ಒಳ್ಳೆ ರಗ್ ಹೊದ್ಕೊಳ್ಳಿ. AC ಇದ್ರೆ ಆನ್ ಮಾಡ್ಕೊಳ್ಳಿ. ಒಂದೇ ಕಂಡೀಷನ್, AC ನೋಡನ್ನಿ ದೇವರೇ ನೀ ಕೊಟ್ಟದ್ದು, ಹೊದ್ಗೆ ನೋಡನ್ನಿ ನೀ ಕೊಟ್ಟದ್ದು, ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ಏನಾಗೆ ಅಂತ ದೇವರು ಕೊಟ್ಟದ್ದು. ಹರಿಯ ಕರುಣದಳಾದ ಭಾಗ್ಯವ ಹರಿ ಸಮರ್ಪಣೆ ಅಂದ್ರೆ ಹರಿ ಸ್ಮರಣೆ ಮಾಡ್ತಾ ಭೋಗ ಮಾಡಿ. ಕೆಲವು ಬೇಕಾದ ಹಾಸಿಗೆ ಇರುತ್ತೆ, ಹಾಸಿಗೆ ಮೇಲೆ ಮಲಗಲ್ಲ, ಅಷ್ಟೇ ನೆಲದ ಮೇಲೆ ಹಾಳಾಗೋಗುವಂತ ನೆಲದ ಮೇಲೆ ಮಲಗಿ ಥಂಡಿಯಾಗಿ ನಿಮೋನಿಯಾ ತಿರುಗಿ ಆಸ್ಪತ್ರೆಗೆ ಸೇರಿ 8 ದಿನ ಸಂಧ್ಯಾವನ್ನೇ ಬಿಟ್ಟು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಡೆ ಕರೋನಾ ಅನ್ಸ್ಕೊಂಡು ಊರಲ್ಲೇ ಇಲ್ಲ ಇದ್ರೆ ಯಾಕಪ್ಪ ಫಸ್ಟ್ ಕ್ಲಾಸ್ ಹಾಸಿಗೆ ಮೇಲೆ ಮಲಗಬಾರ್ದ, ಟೋಪಿಗೆ ಹಾಕಬಾರ್ದ? ನೋಡಿ, ಧರ್ಮ, ಅರ್ಥ, ಕಾಮ, ಮೋಕ್ಷ, ಪುರುಷಾರ್ಥ, ಈ 4ಕ್ಕೂ ಬೇಸ್ ದೇಹ. ದೇಹ ಇದ್ರೆ ಧರ್ಮ, ದೇಹ ಇದ್ರೆ ಅರ್ಥ, ದೇಹ ಇದ್ರೆ ಕಾಮ, ದೇಹ ಇದ್ರೆ ಮೋಕ್ಷ. ಇಲ್ಲ ಅಂದ್ರೆ ಯಾವುದಿಲ್ಲ. ಹಾಗಾದ್ರೆ ದೇವರು ಕೊಟ್ಟ ಈ ದೇಹವನ್ನ ಚೆನ್ನಾಗಿ ನೋಡ್ಕೋಬೇಕು, ಕರೆಕ್ಟ್. ಅದಕ್ಕೆ ನಾನು ಬೆಳಗ್ಗೆ ಸ್ನಾನ ಮಾಡಲ್ಲ, ಚೆನ್ನಾಗಿ ಕುಡಿದು ತಿಂದು ಚೆನ್ನಾಗಿ ದೇವ್ರು ನೋಡ್ಕೋಬೇಕು. ಏಕಾಚೆ ಅದೆಲ್ಲ ಮಾಡಬಾರ್ದು. ಚೆನ್ನಾಗಿ ಅದು ಹಂಗರ್ಥ ಅಲ್ಲ ರೀ. ಸುಮ್ಮನೆ ವೈರಾಗ್ಯ ಮಾಡಬೇಡ.